ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೋಚರಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ, ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ, ಪುರವಂತರ ಮತ್ತು ಸನಾತನ ಧರ್ಮ ಹಾಗೂ ರೈತರ ಸಮಾವೇಶ, ಜಾನಪದ ಕಲಾ ಮಹೋತ್ಸವ. ಕೋಚರಿಯ ಶ್ರೀ ವೀರಶೈವ ವಿದ್ಯಾಸಂಸ್ಥೆ ಚಾರಿಟೇಬಲ್ ಸಂಸ್ಥೆಯ ಸೂರ್ಯಕಾಂತ್ ನಾಯ್ಕ್ ಹಾಗೂ ಗೀತಾಂಜಲಿ ಸೂರ್ಯಕಾಂತ್ ನಾಯ್ಕ್ ಅವರು ಪ್ರತಿ ವರ್ಷ ಗುಗ್ಗಳೋತ್ಸವ, ಪುರವಂತರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಅಗ್ನಿಕುಂಡ ಮತ್ತು ಗುಗ್ಗಳೋತ್ಸವ ಮತ್ತು ವೀರಭದ್ರ ನಾಮಕರಣ ನಡೆಸುತ್ತಾ ಬಂದಿದ್ದಾರೆ. ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಕಾಶಿಯ ಜ್ಞಾನ ಸಿಂಹಾಸನಾಧೀಶ್ವರ ಪೀಠದ 1008 ಕಿರಿಯ ಜಗದ್ಗುರು ಶ್ರೀ 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 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಇದೇ ವೇಳೆ ಮಾತನಾಡಿ, ಮನುಕುಲದ ಉದ್ಧಾರಕ್ಕಾಗಿ ವೀರಶೈವ ಧರ್ಮದ ತತ್ವಗಳು ಸಾರ್ವಕಾಲಿಕ. ವೀರಶೈವ ಧರ್ಮವು ಮಾನವನ ಕಲ್ಯಾಣಕ್ಕಾಗಿ ಶ್ರಮಿಸಿದ ಧರ್ಮ. ಹಾಗಾಗಿ ಮಾನವ ಸಂತತಿ ಇರುವವರೆಗೂ ಧರ್ಮಕ್ಕೆ ಅಳಿವಿಲ್ಲ ಎಂದು ಇದೇ ವೇಳೆ ಪೂಜ್ಯರು ಹೇಳಿದರು. ಈ ಸಂದರ್ಭದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೂರ್ಯಕಾಂತ್ ನಾಯ್ಕ್, ಕುಮಾರ್ ತ್ರಿಗುಣಾಕಾರಂ ಹಾಗೂ ಕೋಚರಿಯ ಸುತ್ತಮುತ್ತಲಿನ ಸದ್ಭಕ್ತರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕೋಚರಿ. ಸರ್ವಾಂಗೀಣ ಮಾರ್ಗದರ್ಶನವನ್ನು ನೀಡಿರುವ ಯಾವ ಉಕ್ಕೇರಿಯ ಹಿರೇಮಠದ ಮಠಾಧ್ಯಕ್ಷರಾದ ಸಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಧರ್ಮ ಸಂದೇಶವನ್ನು ನೀಡಿ ನಿರ್ಗಮಿಸಿರುವ ನೂಲದ ಸ್ವರ್ಗೀಶ್ವರ ಮಠದ ಮಠಾಧ್ಯಕ್ಷರಾದ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀಮತಿ ಸೌ ಗೀತಾಂಜಲಿ ಮತ್ತು ಸೂರ್ಯಕಾಂತ್ ಬಿ ನಾಯಕರವರೇ ಹಾಗೂ ಸಮಸ್ತ ಎಲ್ಲ ಗಣ್ಯಮಾನ್ಯರೇ ಹಾಗೂ ಹಿರಿಯರೇ, ಸದ್ಭಕ್ತ ಬಳಗವೇ, ಪುರವಂತರೇ, ಕಲಾ ಬಳಗವೇ ಹಾಗೂ ರೈತ ಕುಟುಂಬದವರೇ ಹಾಗೂ ಸಮಸ್ತ ಸದ್ಭಕ್ತ ಬಳಗವೇ, ಮಾತೆಯರೇ ಮತ್ತು ಮಕ್ಕಳು, ಈಗಾಗಲೇ ಸಮಯ ಬಹಳ ಆಗಿದೆ. ಬಹಳಷ್ಟು ಉತ್ಸವ ವೈಭವದಿಂದ ಆ ಸೂರ್ಯನ ಒಂದು ಆಶೀರ್ವಾದ ಇವತ್ತ ಮೋಡ ಕವಿದ ವಾತಾವರಣ ಇತ್ತು. ಆದರೂ ಅಷ್ಟು ಬಹಳ ವಿಜೃಂಭಣೆಯಿಂದ ಓದ್ಸರೆ ನಾವು ಬಂದಾಗ ನಾಯಕರವರ ಮನಸ್ಸಿಗೆ ಇಳಿಸಂಗ ಉತ್ಸವ ಆಗಿದ್ದಿಲ್ಲ. ಯಾಕಂದ್ರೆ ಊರು ಹೊರಗಿಂದ ಬಂದಿದ್ವಿ. ಅವ್ರ ಇಚ್ಛೆ ಈ ಸರಿ ಬೇಡ ಅಂತ ನಾವು ಬಂದಿದ್ವಿ. ಆದ್ರೆ ಅವ್ರ ಇಚ್ಛೆ ಏನಂತಂದ್ರೆ ಇಲ್ಲಿ ಊರೊಳಗೆ ಒಯ್ದಿ ಉತ್ಸವ ನಾವು ಮನಸ್ಸಿಗೆ ಇಳಿಸಿಲ್ಲ. ಊರೊಳಗಿನ ಬಂತಪ್ಪ ಅಂದ್ರೆ ಬಹಳ ಚೆನ್ನಾಗಿ ಅನಿಸ್ತದ, ಅದಕ್ಕೆ ಈ ಸರಿ ಮತ್ತೆ ಮಾಡ್ತೀವಿ ಅಂತ ಹೇಳಿ ನಮ್ಮ ನಾಯಕರು ಬಹಳ ಜೊತೆ ಬಿದ್ದು ಈ ಒಂದು ಉತ್ಸವನ ಬಹಳ ವಿಜೃಂಭಣೆಯಿಂದ ನೀವೆಲ್ಲರೂ ಮಾಡಿದವರಾಗಿದ್ದೀರಿ. ಅದರ ಜೊತೆಗೆ ಉತ್ಸವದಲ್ಲಿ ಯಾವ ವಾದ್ಯ ಮೇಳವೂ ಕೂಡ, ಯಾವ ಡೊಳ್ಳಿನ ವಾದ್ಯ ಆಗಲಿ, ಯಾವ ಅಶ್ವ ಕುಣಿತ ಆಗಲಿ, ಇನ್ನು ಹಲವಾರು ಎಲ್ಲ ರೈತರ ಬಳಗದ ಒಂದು ಜಯಘೋಷದಲ್ಲಿ ಈ ಕಾರ್ಯಕ್ರಮ ಉತ್ಸವ ಬಹಳಷ್ಟು ಸರಳ ಉತ್ಸವ ಬಹಳಷ್ಟು ವೈಭವದಿಂದ ನಡೆದುಕೊಂಡು ಬಂದಿದೆ. ಅದರ ಜೊತೆಗೆ ಪುರವಂತರ ಒಂದು ಮೇಳವ ಅವರ ಪುರವಂತಿಗೆಯನ್ನ ಆಡುತ್ತಾ ಈ ಒಂದು ವೀರಭದ್ರೇಶ್ವರನ ತಾಣಕ್ಕೆ ಬಹಳ ವಿಜೃಂಭಣೆಯಿಂದ ಅವರಾದರೂ ಕೂಡ ತಂದವರಾಗಿದ್ದಾರೆ. ಇದರಲ್ಲಿ ವಿಶೇಷ ಇವತ್ತ ಈಗಾಗಲೇ ತಮ್ಮ ಉಕ್ಕೇರಿಯ ಶ್ರೀಗಳು ಹೇಳಿದ ಪ್ರಕಾರ ಶಿವಗಣರಲ್ಲಿ ಒಂದಾದ ಯಾವ ವೀರಭದ್ರನ ಅವತಾರವೇ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ, ಧರ್ಮದ ರಕ್ಷಣೆಗಾಗಿ. ಯಾವ ಧರ್ಮಕ್ಕೆ ಚ್ಯುತಿಯನ್ನು ಬರುತ್ತದೆ, ಧರ್ಮಕ್ಕೆ ಗ್ಲಾನಿ ಯಾರಾದರೂ ಬಯಸ್ತಾ ಇದ್ರೆ ಅಂತವರನ್ನ ನಾವು ಧ್ವನಿ ಎತ್ತಿ ಕೇಳಬೇಕಾಗಿದೆ. ಯಾಕಂದ್ರೆ ಯಾವ ಗಣಾಚಾರದಲ್ಲಿ ಒಬ್ಬರಾದ ವೀರಭದ್ರನ ಅಂತ ವೀರಭದ್ರನ ಅವತಾರಿಗಳು ಅವನ ಒಂದು ದೀಕ್ಷೆಯನ್ನ ಈ ಪುರವಂತರು ತಗೊಂಡಿರ್ತಾರೆ. ಪುರದ ಹಿತವನ್ನ ಬಯಸುವ ಪುರೋಹಿತರು ಪುರದಲ್ಲಿ
ಯಾವಂದ್ರೆ ಊರಿನ ಹಿತವನ್ನ ಬಯಸ್ತಾ ಇದ್ದಾರೆ ಪುರವಂತರು ಪುರೋಹಿತರು ಅಂತಾರೆ. ಮತ್ತೆ ಪುರವಂತರಂದ್ರೆ ಆ ಗಣಾಚಾರರಲ್ಲಿ ಅಂದ್ರೆ ತಮ್ಮ ಶಿವಗಣರಲ್ಲಿ ಈ ಗಣಾಚಾರ ವರ್ಗಕ್ಕೆ ಸೇರಿದವರು ತಮ್ಮ ವೀರಭದ್ರನ ವೀರಗಾಶಿಯವರು. ಅವರ ವೀರಗಾಶಿಯ ಒಂದು ಸಂಕೇತೆಯನ್ನು ತೋರಿಸ್ತದ. ಯಾವ ಊರಿಗೆ ಅನಿಷ್ಟ ಪಡ್ಕೊಂಡ್ರೆ ಆ ಅನಿಷ್ಟವನ್ನ ಒಡೆದುಗೊಳಿಸುವುದು ಅವರಿಗೆ. ಬಾಕಿ ಎಲ್ಲ ಧರ್ಮಗುರುಗಳಿಗೆ ಜಂಡವನ್ನ ಕೊಟ್ಟಿರ್ತಾರೆ, ಆದ್ರೆ ಅವರಿಗೆ ಆಯುಧವನ್ನ ಕೊಡ್ತಾರೆ ಕೈಯವರು. ಆ ಆಯುಧದ ಸಂಕೇತ ಸಮಯ ಸಂದರ್ಭ ಬಂದ್ರೆ ಆಯುಧವನ್ನು ಸಹ ಪ್ರಯೋಗ ಮಾಡಿ ಧರ್ಮವನ್ನ ಉಳಿಸಬೇಕಾದದ್ದು ಅವರ ಕರ್ತವ್ಯ ಇರ್ತದೆ. ಅದಕ್ಕೆ ಅವರಿಗೆ ಆಯುಧವನ್ನ ವೀರಭದ್ರನ ಅವತಾರ. ವೀರಭದ್ರ ಅವರು ಏನ್ ಮಾಡಿದ? ಚಂಡ ಸಂಹಾರ ಮಾಡಿದ, ಮುಂಡಗಳನ್ನ ಸಂಹಾರ ಮಾಡಿದ. ಯಾವ ದಕ್ಷ ಬ್ರಹ್ಮನ ಶಿರವನ್ನೇ ಛೇದನ ಮಾಡಿದ. ಯಾಕೆ ಮಾಡಿದ ಅಂತ ಕೇಳಿದ್ರೆ ಅಲ್ಲಿ ಶಿವನ ನಿಂದೆ ಮಾಡಿರ್ತಾ ಇತ್ತು. ಯಾಕಂದ್ರೆ ಆ ಒಂದು ದಕ್ಷ ಬ್ರಹ್ಮ ಎದಕ್ಕ ಯಜ್ಞವನ್ನ ಆಯೋಜನೆ ಮಾಡಿದ ನಿಮ್ಮೆಲ್ಲರಿಗೂ ಗೊತ್ತೇ. ಶಿವನಿಂದೆಗಾಗಿ, ಪುರದ ರಕ್ಷಣೆಗಾಗಿ ಅಲ್ಲ, ಜನರ ಕಲ್ಯಾಣಕ್ಕಾಗಿ ಅವನು ಹೋಮ ಹವನಗಳನ್ನ ಮಾಡ್ತಾ ಇದ್ದಿಲ್ಲ. ಅವನ ಹೋಮ ಹವನ ಮಾಡೋದು ಉದ್ದೇಶ ಶಿವನಿಗೆ ನಿಂದಿಸೋದು, ಶಿವನಿಗೆ ಅಪಮಾನ ಮಾಡೋದು. ಅವನವನ ಉದ್ದೇಶ ಯಾವ ದಕ್ಷ ಬ್ರಹ್ಮನ ಉದ್ದೇಶ ಆಗಿತ್ತು. ಅದಕ್ಕೆ ಅಂತ ದುರಾಂಕಾರಿ ದುಸ್ವಭಾವದ ವ್ಯಕ್ತಿಯನ್ನ ಸಂಹಾರ ಮಾಡೋದಕ್ಕಾಗಿ ವೀರಭದ್ರ ಯಾವ ಪರಮಾತ್ಮನ ಜಠದಿಂದ ಅವನ ಪ್ರಕಟಗೊಳ್ತಾನ. ಅದಕ್ಕೆ ವೀರಭದ್ರನಿಗೆ ಅಪ್ಪನ ಮಗ ಅಂತ ಕರೀತಾರೆ. ಯಾಕಂದ್ರೆ ಗಣಪತಿ ಅವ್ವನ ಮಗ. ಯಾಕ ಅವನು ಗಣಪತಿನೂ ಶಿವನ ಮಗನೇ, ವೀರಭದ್ರನು ಶಿವನ ಮಗನೇ. ಅದ್ರಲ್ಲಿ ಇಲ್ಲಿ ನೋಡಿದ್ರೆ ನಾವು ಲೌಕಿಕವಾಗಿ ಕೇಳ್ತೀವಿ ಮಕ್ಕಳಿಗೆ, ನೀನ್ ಯಾರ ಮಗ? ಅವನ ಮಗ, ಅಪ್ಪನ ಮಗ ಅಂತ. ಹಿಂಗ್ ಲೌಕಿಕವಾಗಿ ಒಂದು ಚೇಷ್ಟಾ ರೂಪದಲ್ಲಿ ಕೇಳೋದುಂಟು. ಚೇಷ್ಟಾ ಅಂದ್ರೆ ನಮ್ಗೆ ಗೊತ್ತಾಗ್ತಲ್ಲ, ಗಮಾತ್ ಅಂತ ಮಾಡಿ ಕೇಳ್ತಾರೆ, ಒಂದು ಜೋಕ್ಸ್ ರೂಪದಲ್ಲಿ. ಆದ್ರೆ ಅದು ಸುಮ್ಮನೆ ಬಂದಿಲ್ಲ, ಇದು ನಮ್ಮ ಇತಿಹಾಸ ಹೇಳಿಕೊಡ್ತದ. ಅಪ್ಪನ ಅಂಶಯನ್ನ ತಗೊಂಡು ಮಗು ಇಬ್ರು ಅಂಶ ತಗೊಂಡು ಹುಟ್ಟುತ್ತದ. ಆದ್ರೆ ಇಲ್ಲಿ ಈ ಪ್ರಕಟಗೊಳ್ಳೋದು ವೀರಭದ್ರ ಇದು ಶಿವನ ಪೂರ್ಣ ಇದರಿಂದ ಜಡೆಯಿಂದ ಈ ಭೂಮಿಗೆ ಈ ಪ್ರಕಟಗೊಂಡು ಸಂಹಾರವನ್ನ ಮಾಡ್ತಾನ. ಆದ್ರೆ ಗಣಪತಿ ಅವತಾರ ಎದಕ್ಕಾಗ್ತದೆ ನಮಗೆ ಗೊತ್ತಿದೆ. ಅವನು ಕೂಡ ಗಣ ರಕ್ಷಣೆಗಾಗಿ ಯಾವ ವಿಘ್ನ ಹರ್ತನಾಗಿ ವಿಘ್ನೇಶ್ವರನ ಅವನು ಅವ್ವನಿಂದ ಪೂರ್ಣ ಹೆಚ್ಚಿನ ಒಂದು ಸಾರ ಅವನಿಂದನೇ ಅಲ್ಲಿ ಹುಟ್ಟುತನ ಅವನ ಒಂದು ಆವಿಷ್ಕಾರ ಆಗ್ತದ. ಅದಕ್ಕೆ ನಾವು ಲೌಕಿಕವಾಗಿ ಹೇಳ್ತೀವಿ ಅವನ ಮಗ ಅಪ್ಪನ ಮಗ. ಹಾಗೆ ನಾವು ಈ ವೀರಭದ್ರ ನೋಡಿದ್ರೆ ನಿಜವಾದ ಅಪ್ಪನ ಮಗ ಯಾರಂದ್ರೆ ವೀರಭದ್ರ ಅಂತ ನಾವು ಹೇಳಬೇಕಾಗ್ತದೆ. ಅಂತ ವೀರರಾಶಿಯನ್ನ ಇವತ್ತ ವಿಶೇಷವಾಗಿ ಇಲ್ಲಿ ಅವರಿಗೆ ಪುರಸ್ಕಾರವನ್ನ ಕೊಡುವುದರ ಮುಖಾಂತರವಾಗಿ ಅವರು ಎಷ್ಟು ತಮ್ಮನ್ನ ತಾವು, ಯಾಕಂದ್ರೆ ನೀವೆಲ್ಲ ನೋಡ್ತಾ ಇರ್ತೀರಿ ಮನೆಯಲ್ಲಿ ಎಲ್ಲೋ ಒಂದು ಹೊಲದಾಗ ಹೋಗಿತ್ತು, ಒಂದು ಮುಳ್ಳು ಚುಚ್ಚಿದ್ರೆ ಎಷ್ಟೋ ತ್ರಾಸ ಆಗ್ತಾ ಇರ್ತದೆ, ಒಂದು ಸಣ್ಣ ಮುಳ್ಳು ಅಂತ. ಇದರಲ್ಲಿ ವೀರಗಾಸೆಯನ್ನು ಹಾಕೊಂಡವರು ಆ ವೀರಭದ್ರನ ರೌದ್ರಾವತಾರವನ್ನ ತಾಳಿ ಆ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನ ಹಾಕೊಂತಾರ, ಇನ್ನೊಬ್ರಿಗೆ ಕೂಡ ಆಗ್ತಾ ಇರ್ತಾರೆ. ಅವಾಗ ನೋಡಿದಾಗ ನಮಗೆ ಒಂಥರ ಅನಿಸ್ತದ. ಆದ್ರೆ ಅಲ್ಲಿ ಅವನ ಶಕ್ತಿ ಹೆಂಗಿರ್ತದ ಅಂತ ಕೇಳಿದ್ರೆ ಅಂತ ದೊಡ್ಡ ಶಸ್ತ್ರವನ್ನ ಹಾಕೊಂಡ್ರೆ ಏನೋ ಅವರಿಗೆ ತ್ರಾಸ ಆಗ್ತಾ ಇರಲ್ಲ. ಆ ಒಂದು ಅವತಾರ ಆತರ ಅವತಾರ ವೀರಭದ್ರನ ಅವತಾರ ಅದ. ಅಂತ ಒಂದು ಅವತಾರವನ್ನ ತಮ್ಮ ಜೀವನದಲ್ಲಿ ಆ ಒಂದು ಪಟ್ಟ ಬಂಧನ ಮುಖಾಂತರ ಈ ಪುರದ ರಕ್ಷಣೆಗಾಗಿ ಅವರು ನಿಂತವರಾಗಿದ್ದಾರೆ. ಯಾಕಂದ್ರೆ ಒಂದು ಸನಾತನ ಧರ್ಮದ ರಕ್ಷಣೆ ಇದು ಹೆಂಗಿದೆ ಅಂತ ಕೇಳಿದಾಗ ನಮ್ಮ ವೀರಶೈವ ಧರ್ಮದಲ್ಲಿ ಅಂದ್ರೆ ನಮ್ಮ ಪರಂಪರೆ ಹೆಂಗಿದೆ ಅಂತ ಕೇಳಿದ್ರೆ ಇದು ಶಿವನ ವಂಶದಿಂದ ಬಂದದ್ದು. ಶಿವನ ವಂಶದಿಂದ ಈ ಭುವಿಗೆ ಶಿವಗಣನ ರೂಪದಲ್ಲಿ ಯಾವ ವೀರ ನಂದಿ ಭೃಂಗ ಋಷಭ ಸ್ಕಂದ ಈ 5 ಶಿವಗಣರನ್ನ ಇಲ್ಲಿ ಕಳಿಸಿಕೊಡ್ತಾರೆ. ಅದರ ಜೊತೆಗೆ ಅವರ ಗುರುಗಳಾಗಿ ಆದಿ ಜಗದ್ಗುರು ಪಂಚಾಚಾರ್ಯರು ಆ ಶಿವನ ಅರ್ಪಣೆಯ ಮೇರೆಗೆ 5 ಲಿಂಗಗಳಿಂದ ಈ ಭೂಮಿಗೆ ಅವತರಿಸಿ ಪ್ರಕಟಗೊಂಡು ಈ ಒಂದು ವೀರಶೈವ ಧರ್ಮವನ್ನ, ಈ ಸನಾತನ ಧರ್ಮವನ್ನ ಸಂರಕ್ಷಣೆ ಸ್ಥಾಪನೆಯನ್ನ ಮಾಡ್ತಾರೆ. ಅದನ್ನ ತಾವುಗಳು ಅದರ ಪರಂಪರೆ ಮುಂದ ಆ ಪೀಠಗಳು ಮೊದಲು ಪೀಠಗಳು ಸ್ಥಾಪನೆಗೊಳ್ತವೆ.
ಆ ಪೀಠದಿಂದ ಆ ಪೀಠಾಧೀಶರು ಎಲ್ಲಾ ಭಾಗಗಳಲ್ಲಿ ಎಲ್ಲೆಲ್ಲಿ ಭಕ್ತರ ಕಲ್ಯಾಣಕ್ಕಾಗಿ ಪಾದ ಸಂಚಾರಿಯಾಗಿ ಬರುತ್ತಾ ಆಯಾ ಭಾಗದಲ್ಲಿ ಅಲ್ಲೆಲ್ಲಿ ಬಂದು ಅಲ್ಲೆಲ್ಲಿ ಶಾಖಾ ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಪಂಚಾಚಾರ್ಯರ ಪಂಚಪೀಠದ ಶಾಖಾ ಮಠಗಳು ಶಾಖಾಮೂರ್ತಿ ಮಠಗಳು ಅನೇಕ ಭಾಗಗಳಲ್ಲಿ